ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಎಚ್ ಡಿ ಕೋಟೆ ವಿಜಯ್ ಕುಮಾರ್ ಮಾತಾಡ್ತಾ ಇದ್ದೀನಿ. ಏನಪ್ಪ ವಿಷಯ ವಿಡಿಯೋದಲ್ಲಿ ಇವತ್ತು ತೊಗೊಂಬಂದಿನಿ ಅಂತಂದರೆ, ಒಂದು 3.5 ಎಕರೆ ಒಳ್ಳೆ ಟಚ್ ಇತ್ತು. ಆ ಒಳ್ಳೆ ಟಚ್ ಜಮೀನು ನೋಡೋಕ್ಕೆ ಬಂದಿದ್ದೆ. ಹಾಗೆ ನನ್ನ ಜೊತೆ ಒಬ್ಬರು ಬೈಯರ್ ಕೂಡ ಬಂದಿದ್ದರು. ಅವರೆಷ್ಟು ಆಕ್ಟಿವ್ನೆಸ್ ಆಗಿದ್ದರು ಅಂದರೆ, ಅವ್ರು ನೋಡಿ ನನಗೂ ಒಂದು ಎನರ್ಜಿ ಬಂತು. ನೋಡಿ ಹಾಗೆ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಅವರೆಷ್ಟು ಎನರ್ಜಿ ಆಗಿದ್ದಾರೆ ಅಂದರೆ, ಈ ವಯಸ್ಸಲ್ಲೂ ಒಂದು 70-75 ಏಜ್ ಆಗಿದೆ ಅವ್ರಿಗೆ. ಅವ್ರನ್ನ ಕರ್ಕೊಂಬಂದು ಜಮೀನು ತೋರಿಸ್ತಾ ಇದ್ದೆ. ನೋಡಿ ಅಲ್ಲಿ ಬರ್ತಾಯಿದ್ದಾರೆ ಅವರೇ. ನೋಡಿ ಹಾಗೆ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಆಮೇಲೆ ಮತ್ತೆ ಮಾಹಿತಿಗಳನ್ನ ಹೇಳ್ಕೊಡ್ತೀನಿ ಜಮೀನ್ದು ಹೇಗೆ ಅಂತ. ಸಖತ್ತಾಗೈತೆ ವಿಡಿಯೋ ನೋಡಿ. ಸ್ಟ್ರೈಟ್ ಬರ್ತದೆ. ಇದು ನೀರು, ಇದು ಒಳಗೆ ಹೋಗುತ್ತೆ. ಇದು ಹಿಂಗೆ ಹೊಳೆ ಇದೆ, ಹೊಳೆ ಮುಂದೆ. ಆಯ್ತು ಬನ್ನಿ, ಆಯ್ತು ಇರಿ ಒಂದು ಅವ್ರಿಗೆ ನಾವು ಹೇಳ್ದು, ಬೇಡ ಸರ್ ಆಗಲ್ಲ, ಬರೋಕ್ಕೆ ಹೋಗ್ಬೇಡಿ, ಇಲ್ಲೆಲ್ಲ ನೀರು ಜಾಗ ಚೆನ್ನಾಗಿಲ್ಲ ಮತ್ತು ರೋಡ್ ಇಲ್ಲ ಜಾಗಕ್ಕೆ ಅಂತ ಹೇಳಿದೆ. ಬಟ್ ಆದರೂ ಇಲ್ಲ, ನಾನು ನೋಡಲೇಬೇಕು ತಮ್ಮ, ನಾನು ನೋಡಲೇಬೇಕು. ನಾನು ಈ ಜಮೀನು ಏನಾದ್ರು ಇಷ್ಟ ಆದರೆ ಹೊಳೆ ಹೊಳೆ ಏನಾದರೂ ನೋಡಿ ನನಗೆ ಇಷ್ಟ ಆದರೆ ನಾನು ಖಂಡಿತ ನಾನು ಇದು ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿ ನಾವು ಫೋರ್ಸಬಲಿ ಅವರು ಒಳಗಡೆ ಬರ್ತಾರಂಥದ್ದು. ಆದರೂ ಅವ್ರ ಎನರ್ಜಿಗೆ ನಾವು ಮೆಚ್ಚಲೇಬೇಕಾದ್ದೆ. ಈಗ ನೋಡಿ ಒಂದು ಏರಿಯಾ ಎತ್ಕೊಂಡ್ಬರ್ತಾರೆ, ಮತ್ತು ನನಗೆ ದಾರಿ ಹೇಳ್ಕೊಡ್ತಾರೆ. ಬಾಪ ಈ ಕಡೆ ಬಾರೋ, ಆ ಕಡೆ ಹೋಗ್ಬೇಡ, ಈ ಕಡೆ ಬಾರೋ ಅಂತೆಲ್ಲ ಹೇಳ್ಕೊಡ್ತಾರೆ. ತುಂಬ ಖುಷಿ ಆಯ್ತು ಇವ್ರು ನೋಡಿ. ಇವ್ರ ಎನರ್ಜಿ ಏನಿದೆ ಅಂದರೆ, ಒಂದು ದೊಣ್ಣೆ ಅಲ್ಲೇ ಎಲ್ಲ ಹುಡಿಕೊಂಡ್ರು, ಆ ಹುಡಿಕೊಂಡು ಆ ದೊಣ್ಣೆನ ಬರ್ತಾಯಿದ್ದಾರೆ, ಅದನ್ನ ಸ್ಟಿಕ್ ಮಾಡಿಕೊಂಡು. ನೋಡಿ ನನಗೆ ಬೇಡ, ಆ ಕಡೆ ಹೋಗ್ಬೇಡ, ಈ ಕಡೆ ಬಾ ಅಂತ ಹೇಳಿ ನೋಡಿ ಹತ್ತುತ್ತಾ ಇದ್ದೀನಿ ಜಾಗದ್ದಿದು. ಈ ಹತ್ತಿ ಬ್ಯಾಕ್ ಸೈಡ್ ಹೋದರೆ ಹೊಳೆ ಇರುವಂಥದ್ದು, ಹೊಳೆ ಕಾಣುತ್ತೆ ಅಲ್ಲಿ. ಸ್ವಲ್ಪ ಅರ್ಧ ಎಕರೆ ಇವ್ರದ್ದು ಆ ಹೊಳೆಗೆ ಅಟ್ಯಾಚ್ ಕೂಡ ಇದೆ. ಹಾಗಾಗಿ ಇದನ್ನು ನೋಡಲೇಬೇಕು ಅಂತ ಹತ್ತುತ್ತಾ ಇದ್ದಿದ್ದಂಥ ಜಾಗ ಇದು. ಅವರು ಕೂಡ ಈ ಹತ್ತಿ ಬಂದಿದ್ದಾರೆ, ಇಲ್ಲಿವರೆಗೂ ಹೊಳೆ ನೋಡ್ಕೊಂಡು ವಾಪಸ್ ಬಂದಿದ್ದಾರೆ. ಹಾಗೆ ನೋಡಿ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಮತ್ತು ಇದು ಮೇನ್ ರೋಡೆಲ್ಲ ತೋರಿಸ್ಕೊಡ್ತೀನಿ, ಎಷ್ಟು ಎಕರೆ ಏನು, ಎಷ್ಟು ಬೆಲೆ ಎಲ್ಲನೂ ಹೇಳ್ಕೊಡ್ತೀನಿ. ಹಾಗೆ ವಿಡಿಯೋ ನೋಡಿ. ಈ ಕಡೆ ಬರುತ್ತೆ ಜಾಸ್ತಿ, ಈ ಕಡೆ ಜಾಸ್ತಿ ಬರುತ್ತೆ, ಈ ಕಡೆ ಜಾಸ್ತಿ ಬರುತ್ತೆ. ಆ ಕಡೆ ಒಂದು ಕಾಲ ಎಕರೆ ಬರ್ಬೋದು, ಒಂದು ಎಕರೆ ಕುಂಟ ಬರೋದು ಅತ್ತಾಗ ಬಿಟ್ಟರೆ ಎಲ್ಲ ಫುಲ್ ಇತ್ತಾಗ ಬರೋದು. ಬಟ್ ಇದಕ್ಕೆ ನೀರು ಯಾವಾಗಲೂ ಹರಿತಿರ್ತಲ್ಲ. ಅವಾಗ ನೀವು ನೋಡಿದ್ರಲ್ಲ, ಸಮ್ಮರಲ್ಲಿ ನೋಡಿದ್ರಲ್ಲ, ಅದೇ ರೀತಿ ಕಮ್ಮಿ ಆದಾಗ ನಿಮಗೆ ಬಂಡೆಗಳೆಲ್ಲ ಕಾಣ್ತಾವೆ. ನೀರು ಇಲ್ಲಿ ತನಕ ಬರ್ತದೆ, ಕರೆ ತನಕ ಇಲ್ಲಿ ತನಕ ಬರ್ತದೆ, ಇಲ್ಲಿ ತನಕ ನೀರು ಜಾಸ್ತಿ ಆದ್ರೆ ನೋಡಾದ್ರೆ. ಅಲ್ಲ ಇವಾಗ ಇದು ಹೈಟ್ ಇದೆ, ಅಲ್ಲಿ ನಡುವೆ ಒಂದು ಕಾಲೇವಿದೆ. ಮಧ್ಯ ಅದು ಕಾಲೇ ಮಧ್ಯೆ ಅದು ಅವಶ್ಯಕತೆ ಇಲ್ಲ, ಐತೆ ಗೊತ್ತಾಗ್ತಾ ಇಲ್ಲ. ನಾವು ವಾಟರ್ ಫ್ರಮ್ ಆಲ್ ದ ಫಾರ್ಮ್ಸ್. ಸಮ್ಮರ್ಲೇ ನೀರಿಲ್ಲ, ಸಮ್ಮರ್ ಟೈಮಲ್ಲಿ. ಈ ಸೀಸನ್ ಮಾತ್ರ ಅಲ್ಲಿ ಏನು ಮಾಡ್ಬೇಕು ಅಂದ್ರೆ, ನಾವು ಅಲ್ಲೇ 20 ಅಡಿ ಪೈಪ್ ಹಾಕ್ಬಿಟ್ಟು ಮ್ಯಾನೇಜ್ ಮಾಡ್ಕೊಂಡ್ರೆ ಆರಾಮಾಗಿ ಮೇಕ್ ಬರ್ಬೋದು, ನೀರು ಕರ್ಕೊಂಡು. ಇದು ಹಿಂಗೆ ಅಷ್ಟು ರೋಡ್ ಅದು, ನಕಾಶ ರೋಡ್. ಬರೀ 4 ಎಕರೆ ಕೊಡೋದಲ್ಲ ಅವರು? ಇಲ್ಲ ಕೊಟ್ಟರು ಲಂಸ ಒಟ್ಟಿಗೆ ಕೊಟ್ಬಿಡ್ತು. ಒಂದೇ ಏರಿಯಾ, ಒಂದೇ ಬೌಂಡ್ರಿ ಅದು. ಅಲ್ಲ ಬಾಯ ಮುಂದೆ ಅದು ಆಯಮ್ಮನ ಮೇಡಮ್ ಹೆಸರು ಇರೋದು. ಅಲ್ಲ ಅವರು ಒಟ್ಟಿಗೆ ಮೇಡಮ್ 2 ಒಟ್ಟಿಗೆ ಇರೋದು. ಯಜಮಾನ್ರದು 5 ಎಕರೆ, ಅವ್ರದ್ದು 3 ಎಕರೆ, ಒಟ್ಟು 8 ಕುಂಟ ಕಮ್ಮಿ 8 ಎಕರೆ 9 ಎಕರೆ ಸರೋದು. ಅವ್ರ ಗಂಡ ತೀರೋದ ಮೇಲೆ ಅವ್ರ ಹೆಸರು ಆಯ್ತು ಪೋದಿಕಾತ, ಮಕ್ಕಳಿಗೆ ಆಗಿಲ್ಲ. ಹೌದಾ? 3 ಗಂಡು, ಒಬ್ಬ ಬಿಸ್ನೆಸ್ ಮಾಡ್ತಾನೆ, 2 ಡಾಕ್ಟ್ರು ಅವರು ಮಕ್ಕಳು. ಸೊ ದಿಸ್ ಇಸ್ ಅರೌಂಡ್ 150 feet 200 feet ಜಾಸ್ತಿ ಬರ್ತದೆ, 1 feet ಜಾಸ್ತಿ ಬರ್ತದೆ. ಪವರ್ ಲೈನೇ ಇದೆ, ಮೋಟ್ರ್ ಲೈನ್, ಮೋಟ್ರ್ ಲೈನ್ ಒಳಗೆ ಓಪನ್, ಡ್ರಿಲ್ಗೆ ಏನು ಮಾಡಂಗಿಲ್ಲ ನೀರಿಗೆ, ಅಲ್ಲಿಗೆ ನೀರು. ಮೋಟ್ರ್ ಕಟ್ಬಿಟ್ಟು ಬಿಗಿಯಾಗಿ ಮಾಡಿ ಮರಗಿರುತ್ತೆ, ಡೈರೆಕ್ಟ್ ಆನ್ ಮಾಡಿಬಿಟ್ಟು ಒಂದು ಇದು ಮಾಡಿಬಿಟ್ರೆ ಆನ್ ಮಾಡಿದ್ರೆ ನೀರು ಎಲ್ಲಿ ತಗೋ ಹೋಗ್ಬೋದು. 24 hours ನೀರು ಆಯ್ಸ್ಬೋದು. ಕರೆಂಟ್ ಹೋಯ್ತಪ್ಪ, ನೀರಿಲ್ಲ, ಪ್ರಸಕ್ತಿ ಇಲ್ಲ. ಡೀಸೆಲ್ ಮೋಟ್ರ್ ಇಟ್ಕೊಂಡು ಪಕ್ಕದಲ್ಲ, ಅದಿಲ್ಲ ಅಂದರೆ ಕರೆಂಟ್ ಇಲ್ಲ, ಡೀಸೆಲ್ ಮೋಟ್ರ್ ಹಾಕ್ಬೋದು. ಡೀಸೆಲ್ ಮೋಟ್ರ್ ತುಂಬ ಇದೆ, ಖಾಲಿ ಕಲಸಲ್ಲ. ಇದು ಈ ಗಿಡ
ನೋಡಿ ಒಂದು ಒಳ್ಳೆ ಟ್ರೆಕ್ಕಿಂಗ್ ಮುಗಿಸ್ಕೊಂಬಂದು ತುಂಬ ಖುಷಿ ಆಯಿತು ಅವ್ರ ಜೊತೆ ಹೋಗಿ ಬಂದು ಅಲ್ಲಿ. ಮತ್ತು ಈ ಜಮೀನು ಎಷ್ಟು ಎಕರೆ ಇದೆ ಅಂದರೆ ಒಂದು 3.5 ಎಕರೆ ಸಿಗುತ್ತೆ. ಹೊಳೆ ಟಚ್ ಜಮೀನು, ಹೊಳೆ ಹರಿಯುತ್ತೆ ಇದ್ರ ಬ್ಯಾಕ್ ಸೈಡಲ್ಲಿ ಹೊಳೆ ಟಚ್ಚು. ಮತ್ತು ಮಣ್ಣು ಬಂದು ಒಳ್ಳೆ ರೆಡ್ಡಾಗೇ ಇದೆ, ಏನು ತೊಂದರೆ ಇಲ್ಲ. ರೆಡ್ ಸಾಯಿಲು ಸ್ವಲ್ಪ ಮರಳು ಮಿಶ್ರಿತ ಬರುತ್ತೆ, ಚೆನ್ನಾಗಿದೆ ಭೂಮಿ, ಏನು ತೊಂದರೆ ಇಲ್ಲ. ಮತ್ತು ಇದ್ರ ಬೆಲೆ ಬಂದು ಒಂದು 21 ಲಕ್ಷ ಫೈನಲ್ ಕೇಳ್ತಿದ್ದಾರೆ ಪರ್ ಎಕರು. ಎಚ್ ಡಿ ಕೋಟೆ ತಾಲೂಕು, ಮೈಸೂರು ಡಿಸ್ಟಿಕ್ ಎಚ್ ಡಿ ಕೋಟೆ ತಾಲೂಕಲ್ಲಿ ಇರೋಂಥದ್ದು. ಈ ಟಾರ್ ರೋಡ್ಗೆ ಟಚ್ ಇದೆ ಜಮೀನು. ರೈಟ್ ಸೈಡ್ಗೆ 2.5 ಎಕರೆ ಇದೆ, ಮತ್ತು ಲೆಫ್ಟ್ ಸೈಡ್ಗೆ 1.25 ಎಕರೆ ಅಷ್ಟು ಸಿಗುತ್ತೆ. ಎರಡು ಕಡೆಗೂ ಸೇರುವಂಥ ಜಮೀನಿದು. ಇವತ್ತು 21 ಲಕ್ಷ ಕೊಟ್ಟು ಜಮೀನನ್ನ ಪರ್ಚೇಸ್ ಮಾಡ್ದೆ ಅಂದರೆ ಒಳ್ಳೆ ವ್ಯಾಲ್ಯೂಯಬಲ್ ಇದೆ, ಏನು ತೊಂದರೆ ಇಲ್ಲ. ನಾಳೆಗೂ ಒಳ್ಳೆ ಏನಾರು ರೀಸೇಲ್ ಮಾಡ್ತೀನಿ ಅಂದರೂ ಕೂಡ ರೀಸೇಲ್ ವ್ಯಾಲ್ಯೂಯಬಲ್ ಇದೆ. ಬೇಡ ಅಂದರೆ ಒಂದು ಉಳುಮೆ ಮಾಡಿಕೊಂಡು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ನಾನು ಇರ್ತೀನಿ ಅಂದರೆ ಒಳ್ಳೆ ಜಮೀನು, ತುಂಬ ಚೆನ್ನಾಗಿದೆ. ರೋಡ್ ಸೈಡ್ ಇದೆ, ಮತ್ತು ಪವರ್ ಕನೆಕ್ಷನ್ ಕೂಡ ಇದೆ. ಬೋರ್ವೆಲ್ ಇಲ್ಲ ಜಮೀನಲ್ಲಿ. ಓನರು ಲೀಗಲ್ ಆಗಿದ್ದಾರೆ, ಮತ್ತು ಲೀಗಲ್ ಡಾಕ್ಯುಮೆಂಟ್ ಇದೆ. ಜನರಲ್ ಪ್ರಾಪರ್ಟಿ ನೋಡಿ, ಟಾರ್ ರೋಡ್ ಟಚ್ಚು. ಮತ್ತು ಈ ಕಡೆನೂ 2.5 ಎಕರೆ ಜಮೀನಿದೆ, ಈ ಕಡೆನೂ 2.5 ಎಕರೆ ಜಮೀನಿದೆ. ಸಾರಿ, 1 ಎಕರೆ 1.5 ಎಕರೆ ಜಮೀನಿದೆ. ನೋಡಿ ಇದೇ ತೋರಿಸ್ತಾ ಇದ್ದೀನಿಲ್ಲ, ಇದು 1.5 ಎಕರೆ ಜಮೀನು ಸಿಗುತ್ತೆ. ಮತ್ತು ಟಾರ್ ರೋಡಿಂದ ಈ ಕಡೆಗೆ 2.5 ಎಕರೆ ಜಮೀನಿದೆ. ಈ ಥರ ಇದೆ ಇದು ಮಾಹಿತಿ. ನಾನು ನಂಬರ್ ಹಾಕಿದ್ದೀನಿ, ಕಾಲ್ ಮಾಡಿ ಯಾರೇ ಇಂಟ್ರೆಸ್ಟ್ ಇದ್ದರು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಲಾಟ್ ನಾನು ವೀಡಿಯೋ ನೋಡ್ತಾ ಇರೋರಿಗೆಲ್ಲ. ಮತ್ತು ಈ ಥರ ಯಾರಾದರೂ ಜಮೀನುಗಳು ಹುಡುಕ್ತಾರೆ ಅವ್ರಿಗೆ ಶೇರ್ ಮಾಡಿ, ಬೇಕಾಗ್ಬೋದು. ಓಕೆ, ಬಾಯ್.